ಪಾಸಿಟಿವ್ ಫ್ಯಾಮಿಲಿ ಜೆಸ್ಚರ್ ಅಂತ ಅನಿಸುತ್ತೆ. ಆ ಒಂದು ಟೈಮ್ಗೆ ಆಬ್ವಿಯಸ್ಲಿ ನಂಗೆ ಅದೊಂದು ಅವಾರ್ಡ್ ಥರನೇ ಇತ್ತು. ಆಬ್ವಿಯಸ್ಲಿ ಅವ್ರು ವೆಲ್ಕಮ್ ಮಾಡಿದ ರೀತಿ ಆಗಲಿ ಅಥವಾ ಅವರು ನನ್ನ ಜೊತೆ ಇಂಟ್ರ್ಯಾಕ್ಷನ್ ಮಾಡಿದ ರೀತಿ ಆಗಲಿ ಒಂದು ತುಂಬ ಒಂದು ಫ್ಯಾಮ್ಲಿ ಒಂದು ಆ್ಯಂಬಿಯನ್ಸ್ ಥರ. ಆ್ಯಂಡ್ ಪ್ರತಿಯೊಬ್ಬರಿಗೂ ಗೌರವ ಅನ್ನೋದೇನಿದೆ ನಾನು ಅವ್ರ ಹತ್ರನೇ ಕಲ್ತಿದ್ದೆ. ಅದೇ ಜಾಸ್ತಿ ಆಗ್ತಿದೆ. ಆಬ್ವಿಯಸ್ಲಿ ಅವ್ರು ಇಷ್ಟು ವರ್ಷ ಏನು ಕೆಲಸ ಮಾಡಿದ್ದಾರೆ ಅದರಿಂದ ಅವ್ರು ಪಡೆದಿರೋಂಥ ಫ್ಯಾನ್ ಫಾಲೋಯಿಂಗ್ ಅದು ಅಂತ ನಾವು ಮಾತಾಡ್ತಿದ್ದೀವಿ. ಅದು ಇಲ್ಲಿ ಓಡಾಡ್ತಿರೋಂಥ ಪರ್ಸ್ನಲಿ ಇಂಡಿವಿಜುವಲ್ ಅನಿಸಿಕೆ, ಅದು ಜಜ್ಮೆಂಟ್ ಅಲ್ಲ. ಸೊ ಒಂದು ಜಜ್ಮೆಂಟ್ ಬಂದಾಗ ಅದು ಗೌರವ ಕೊಟ್ಟು ನಾವು ಅದನ್ನು ಸ್ವೀಕಾರ ಮಾಡಬೇಕು ಹೊರತು ನಾವು ಅದ್ರ ಬಗ್ಗೆ ಏನೇ ಮಾತಾಡೋದ್ರಿಂದ ದೇರ್ಸ್ ನೋ ಔಟ್ಕಮ್. ಆಬ್ವಿಯಸ್ಲಿ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ನೀವು ಒಂದು ಒಳ್ಳೆ ಎಕ್ಸಾಮ್ ಬರೆದಾದ್ಮೇಲೆ ಹೇಗೆ ಮಾರ್ಕ್ಸ್ಗೋಸ್ಕರ ವೇಟ್ ಮಾಡ್ತೀರೋ ಹಾಗೆ ನಾವು ರಿಲೀಸ್ಗೋಸ್ಕರ ಕಾಯ್ತಾ ಇದ್ದೀವಿ. ಆಗಸ್ಟ್ 30ನೇ ತಾರೀಕಿಗೆ ರಿಲೀಸ್ ಆಗ್ತಿದೆ. ಆ್ಯಂಡ್ ಹೋಪ್ ನಾವು ಏನು ಕಷ್ಟಪಟ್ಟಿದ್ದೀವಿ ಅದಕ್ಕೊಂದು ಒಳ್ಳೆ ಪ್ರತಿಫಲ ಸಿಗುತ್ತೆ ಜನಗಳಿಂದ ಅಂತ. ಹೇಗೆ ನಿಭಾಯಿಸಿದೆ ಅಂತಂದರೆ ನಾನು ಆ್ಯಸ್ ಅನ್ ಆ್ಯಕ್ಟರ್ ಆ್ಯಕ್ಟ್ ಮಾಡಿದ್ದೀನಿ, ಅವ್ರು ಆ್ಯಸ್ ಆ್ಯಕ್ಟರ್ ಆ್ಯಕ್ಟ್ ಮಾಡಿದ್ದಾರೆ. ಆಬ್ವಿಯಸ್ಲಿ ಪ್ರತಿಯೊಬ್ಬರು 3 ಜನದ್ದು ಬೇರೆ ಬೇರೆ ಶೇಡ್ ಇದೆ. ಸೊ ಆ ಬೇರೆ ಬೇರೆ ಶೇಡ್ಗೆ ರಾನಿಯ ಬೇರೆ ಬೇರೆ ಒಂದು ಇನ್ ಟರ್ಮ್ಸ್ ಆಫ್ ರೆಸ್ಪಾನ್ಸ್ ಒಂದು ಬೇರೆ ಶೇಡ್ ಇದೆ. ಸೊ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಎಂಜಾಯ್ ಮಾಡ್ತೀರಾ. ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತಲೂ ಹೇಳ್ಬೋದು. ಆಮೇಲೆ ತುಂಬ ವಿಭಿನ್ನವಾಗಿದೆ. ನನಗೆ ಇದರ ಮೂಲಕ ನಾನು ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ನ ನಾನು ನೋಡ್ತಾ ಇದ್ದೀನಿ. ಸೊ ಇನ್ನೊಂದಷ್ಟು ಖುಷಿ ಆಗ್ತಿದೆ. ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ಈಗ ನೀವು ಏನಾದರೂ ಸ್ವೀಟ್ ಟೇಸ್ಟ್ ಮಾಡಿದಾಗ ನಾನು ಸ್ವೀಟ್ ಬಗ್ಗೆ ಮಾತಾಡಿದಾಗ ನಿಮಗೆ ಅದು ಕನೆಕ್ಟ್ ಆಗುತ್ತೆ. ಸೊ ನೀವು ಅದನ್ನು ಯಾವತ್ತೂ ಆ ಎಕ್ಸ್ಪೀರಿಯನ್ಸ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಫೀಲ್ ಇಟ್. ಸರ್, ಫೀಮೇಲ್ ಅನ್ನೋದಕ್ಕಿಂತ ನನ್ನ ಪ್ರಕಾರ ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಲೈಫಲ್ಲಿ. ಆ್ಯಂಡ್ ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಕೊಡಬೇಕು. ಅಪಾರ್ಟ್ ಫ್ರಮ್ ವಾಟ್ ಎವರ್ ದೇ ಆರ್ ಡೂಯಿಂಗ್, ಅಪಾರ್ಟ್ ಫ್ರಮ್ ವಾಟ್ ದೇ ವರ್ಕ್. ಆ ರೆಸ್ಪೆಕ್ಟ್ ಅನ್ನೋದು ನೀವು ಎಷ್ಟು ಕೊಡ್ತೀರೋ ಅಷ್ಟೇ ನಿಮಗೆ ಸಿಗುತ್ತೆ. ಸೊ ಜಸ್ಟ್ ರೆಸ್ಪೆಕ್ಟ್ ಎವ್ರಿ ಒನ್. ನಾನು ಅವ್ರ ಜೊತೆ ಅಂದರೆ ಪರ್ಸ್ನಲಿ ನಾನು ಮೀಟ್ ಮಾಡಿಲ್ಲ. ಸೊ ಆಬ್ವಿಯಸ್ಲಿ ನಾನು ಇದಕ್ಕೆ ಉತ್ತರ ಕೊಡೋದಕ್ಕಾಗಲ್ಲ. ಹಾಂ, ಸೊ ಕನ್ನಡತಿ ಟೈಮಲ್ಲಿ ಅವ್ರ ಮನೆಗೆ ಕರೆದು ಊಟಕ್ಕೆಲ್ಲ ಇನ್ವೈಟ್ ಮಾಡಿದರು. ಸೊ ಆಬ್ವಿಯಸ್ಲಿ ಅದೊಂದು ತುಂಬ ಪಾಸಿಟಿವ್ ಫ್ಯಾಮಿಲಿ ಜೆಸ್ಚರ್ ಅಂತ ಅನಿಸುತ್ತೆ. ಆ ಒಂದು ಟೈಮ್ಗೆ ಆಬ್ವಿಯಸ್ಲಿ ನಂಗೆ ಅದೊಂದು ಅವಾರ್ಡ್ ಥರನೇ ಇತ್ತು. ಗಣಪತಿ ಹಬ್ಬಕ್ಕೆ ಅವರು ಮನೆಗೆ ಊಟಕ್ಕೆ ಕರೆದಿದ್ರು. ಆಬ್ವಿಯಸ್ಲಿ ಅವ್ರು ವೆಲ್ಕಮ್ ಮಾಡಿದ ರೀತಿ ಆಗಲಿ ಅಥವಾ ಅವರು ನನ್ನ ಜೊತೆ ಇಂಟ್ರ್ಯಾಕ್ಷನ್ ಮಾಡಿದ ರೀತಿ ಆಗಲಿ ಒಂದು ತುಂಬ ಒಂದು ಫ್ಯಾಮ್ಲಿ ಒಂದು ಆ್ಯಂಬಿಯನ್ಸ್ ಥರ. ಆ್ಯಂಡ್ ಪ್ರತಿಯೊಬ್ಬರಿಗೂ ಗೌರವ ಅನ್ನೋದೇನಿದೆ ನಾನು ಅವ್ರ ಹತ್ರನೇ ಕಲ್ತಿದ್ದೆ. ಅದೇ ಜಾಸ್ತಿ ಆಗ್ತಿದೆ. ಆಬ್ವಿಯಸ್ಲಿ ಅವ್ರು ಇಷ್ಟು ವರ್ಷ ಏನು ಕೆಲಸ ಮಾಡಿದ್ದಾರೆ ಅದರಿಂದ ಅವ್ರು ಪಡೆದಿರೋಂಥ ಫ್ಯಾನ್ ಫಾಲೋಯಿಂಗ್ ಅದು. ಆಬ್ವಿಯಸ್ಲಿ ಅದು ಒಂದು ಕರೆಕ್ಟ್ ಸೋರ್ಸಿಂದ ಒಂದು ನಿರ್ಧಾರ ಬರೋವರೆಗೂ ಅದು ಹಾಗೇ ಇರುತ್ತೆ. ಬಿಕಾಸ್ ಇವತ್ತು ನಾವು ಏನು ಅನಿಸಿಕೆ ಅಂತ ನಾವು ಮಾತಾಡ್ತಿದ್ದೀವಿ ಅದು ಇಲ್ಲಿ ಓಡಾಡ್ತಿರೋಂಥ ಪರ್ಸ್ನಲಿ ಇಂಡಿವಿಜುವಲ್ ಅನಿಸಿಕೆ, ಅದು ಜಜ್ಮೆಂಟ್ ಅಲ್ಲ. ಸೊ ಒಂದು ಜಜ್ಮೆಂಟ್ ಬಂದಾಗ ಅದು ಗೌರವ ಕೊಟ್ಟು ನಾವು ಅದನ್ನು ಸ್ವೀಕಾರ ಮಾಡಬೇಕು ಹೊರತು ನಾವು ಅದ್ರ ಬಗ್ಗೆ ಏನೇ ಮಾತಾಡೋದ್ರಿಂದ ದೇರ್ಸ್ ನೋ ಔಟ್ಕಮ್. ಥಾಟ್ಸ್ ಹೇಳಬೇಕು ಅಂತಂದರೆ ನಾನು ಸ್ಪಾರ್ಕ್ ಅಂತಲ್ಲ, ತುಂಬ ಸಿಂಪಲ್ ಆಗಿ ಹೇಳ್ತೇನೆ. ನೀವು ಜೀವನದಲ್ಲಿ ಗೆಲ್ಲಬೇಕು ಅಂತಂದರೆ ನಿಮ್ಮ ತಂದೆ ತಾಯಿ ಮನ್ಸು ಗೆದ್ಬಿಡಿ, ಹಾಫ್ ಆಫ್ ದ ಬ್ಯಾಟಲ್ ಇಸ್ ಡನ್. ಆಗಸ್ಟ್ 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಇಷ್ಟು ದಿನ ಏನು ಪ್ರೀತಿ ವಿಶ್ವಾಸ ತೋರಿಸಿದ್ದೀರಾ, ಇನ್ನು ಮುಂದೆನೂ ತೋರಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಕಂಪ್ಲೀಟಾಗಿ ನಾನು ಅಷ್ಟೇ ಕಷ್ಟಪಟ್ಟು ಒಂದು ಸಿನಿಮಾನ ಕಂಪ್ಲೀಟ್ಲಿ ನನ್ನ ಪಾತ್ರ ನಿಭಾಯಿಸಿದ್ದೀನಿ ಅಂತ ಅನ್ಕೋತೀನಿ. ನೀವು ಎಲ್ಲರೂ ಇಷ್ಟಪಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದೇ ಆಗಸ್ಟ್ 30ನೇ ತಾರೀಕು ದಯವಿಟ್ಟು ಸಿನಿಮಾ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸ ಕೊಡಿ. ಫಸ್ಟ್ ವಿಶ್ ಆಬ್ವಿಯಸ್ಲಿ ನಮ್ಮ ತಂದೆ ತಾಯಿ ಅವ್ರದ್ದೇ ಇತ್ತು. ಆ್ಯಂಡ್ ಫಸ್ಟ್ ನಾನು ಯಾವಾಗಲೂ ಸೆಲೆಬ್ರೇಟ್ ಮಾಡೋದೇ ಅವ್ರ ಜೊತೆ. ಬಿಕಾಸ್ ನಮ್ಮ ತಂದೆ ಬರ್ತ್ಡೇ ಕೂಡ ಇದೆ. ಸೊ ಅದು ಫ್ಯಾಮಿಲಿ ಜೊತೆನೇ ಆದಷ್ಟು ಇರುತ್ತೆ.